ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ಇದೇನಾದರೂ ನಿಜ ಆದರೆ ಯುದ್ಧದಲ್ಲಿ ಇಸ್ರೇಲ್ಗೆ ದೊಡ್ಡ ಹಿನ್ನಡೆ ಆಗೋದಂತೂ ಸತ್ಯ. ಯಾಕಂದ್ರೆ ಇಸ್ರೇಲ್ನ ಪ್ರಮುಖ ಶಕ್ತಿಯೇ ವಾಯುಪಡೆ. ಅದರಲ್ಲೂ ಅಮೆರಿಕದ F-35 ಯುದ್ಧ ವಿಮಾನಗಳು ದೊಡ್ಡ ಒಂದು ಶಕ್ತಿಯಾಗಿತ್ತು. ಒಂದು ಇರಾನ್ಗೆ ಇದು ತಕ್ಕ ಮಟ್ಟಿಗೆ ಸದ್ಯದ ಮಟ್ಟಿಗೆ ಒಂದು ಜಯ ಅಂತ ಅನಿಸಿದ್ರು ಕೂಡ, ಆದರೆ ಇಸ್ರೇಲ್ ಈಗಾಗಲೇ ಪ್ರತೀಕಾರಕ್ಕೆ ದೊಡ್ಡ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇಸ್ರೇಲ್ ಹೇಳಿಕೊಂಡಿರುವ ಹಾಗೆ ಪ್ರತೀಕಾರ ನಿಧಾನ ಆದರೂ ದೊಡ್ಡ ಮಟ್ಟಿಗಿನ ಏಟನ್ನು ಕೊಡ್ತೀವಿ ಇರಾನ್ಗೆ ಅಂತ ಕೂಡ ಹೇಳಿಕೊಂಡಿದೆ. ಇನ್ನು ಇಂಧನ ಕ್ಷೇತ್ರವೇ ಮೊದಲ ಟಾರ್ಗೆಟ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆಯೇ ಈ ಸದ್ಯದ ಮಟ್ಟಿಗೆ ಇರಾನ್ಗೆ ಒಂದು ದೊಡ್ಡ ಮಟ್ಟಿಗಿನ ಜಯ ಅಂತ ಅನ್ನಿಸಿದ್ರು ಕೂಡ ಇದು ಯಾವುದೇ ರೀತಿಯಾದಂತಹ ಜಯ ಆಗೋದಕ್ಕೆ ಚಾನ್ಸ್ ಇರಲ್ಲ. ಯಾಕಂದ್ರೆ ಈಗಾಗಲೇ ಇಸ್ರೇಲ್ ಒಂದು ಮೀಟಿಂಗ್ ಅನ್ನು ನಡೆಸಿ, ಏನು ವಿಶ್ವಸಂಸ್ಥೆ ಏನೇ ಹೇಳಿದ್ರು ಕೂಡ ಅಮೆರಿಕದ ಜೊತೆಗೆ ಒಂದು ಮೀಟಿಂಗ್ ಅನ್ನು ನಡೆಸಿ ಏನನ್ನ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡಿದೆ. ಆ ಪ್ಲಾನ್ ನಲ್ಲಿ ನಾವು ಯುದ್ಧವನ್ನ ಮಾಡಬೇಕಾ ಅಥವಾ ಇಲ್ಲ ಅಂತಂದ್ರೆ ವೈರಸ್ ಮುಖಾಂತರವಾಗಿ ನಾವೇನಾದ್ರೂ